ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ ಅನಿಸುತ್ತಿದೆ. ಪ್ರತಿ ಹೆಜ್ಜೆಯಲ್ಲೂ ಸೋಲು, ಅವಮಾನ ಮತ್ತು ಕಣ್ಣೀರು ನಿಮ್ಮನ್ನು ಕಾಡುತ್ತಿದೆ. ದೇವರೇ, ನಾನೊಬ್ಬನೇ ನಿನಗೆ ಪರೀಕ್ಷೆಗೆ ಸಿಕ್ಕಿದ್ದ ಎಂದು ಆಕಾಶದ ಕಡೆ ನೋಡಿ ಅತ್ತಿದ್ದೀರಾ? ನಿಲ್ಲಿಸಿ, ಅಳುವುದನ್ನು ನಿಲ್ಲಿಸಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಈ ಭೀಕರ ಬಿರುಗಾಳಿ ನಿಮ್ಮನ್ನು ನಾಶ ಮಾಡಲಿಕ್ಕಲ್ಲ, ಬದಲಾಗಿ ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ದೇವರು ಮಾಡುತ್ತಿರುವ ದೈವಿಕ ತಂತ್ರ. ಈ ವಿಡಿಯೋ ಕೇವಲ ಮಾತಲ್ಲ, ಇದು ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಮಹಾನ್ ದರ್ಶನ. ಈ ವಿಡಿಯೋದ ಕೊನೆಯ ಹೊತ್ತಿಗೆ ನಿಮ್ಮ ಕಷ್ಟಗಳ ಬಗ್ಗೆ ನಿಮಗೆ ಹೆಮ್ಮೆ ಎನಿಸಬಹುದು. ಬನ್ನಿ, ಕಷ್ಟಗಳ ಹಿಂದಿರುವ ಆ ದೈವಿಕ ರಹಸ್ಯವನ್ನು ಭೇದಿಸೋಣ. ಜೀವನ ಎಂಬುದು ಒಂದು ನಿರಂತರ ಹರಿವು. ಇಲ್ಲಿ ಹರಿಯುವ ನೀರು ನಮಗೆ ಸುಖದ ಅನುಭವ ನೀಡಿದರೆ, ಆ ಹರಿವಿನ ಹಾದಿಯಲ್ಲಿ ಬರುವ ಬಂಡೆಗಳು ನಮಗೆ ಸಂಕಷ್ಟದ ಪಾಠ ಕಲಿಸುತ್ತವೆ. ಆದರೆ ಈ ಹರಿವಿನಲ್ಲಿ ನಮಗೆ ಅತಿ ಹೆಚ್ಚು ಕಾಡುವ ಪ್ರಶ್ನೆ ಸುಖದ ಬಗ್ಗೆ ಅಲ್ಲ, ಬದಲಾಗಿ ದುಃಖದ ಬಗ್ಗೆ. ನಾವೆಲ್ಲರೂ ಬದುಕಿನ ಯಾವುದೋ ಒಂದು ಕಠಿಣ ತಿರುವಿನಲ್ಲಿ ಅಸಹಾಯಕರಾಗಿ ನಿಂತು ಶೂನ್ಯವಾದ ಆಕಾಶದ ಕಡೆಗೆ ಮುಖ ಮಾಡಿ ನೋವಿನಿಂದ ಕೇಳಿಯೇ ಇರುತ್ತೇವೆ. ದೇವರೇ, ಇಡೀ ಜಗತ್ತಿನಲ್ಲಿ ನಾನೇ ನಿನಗೆ ಪರೀಕ್ಷೆಗೆ ಸಿಕ್ಕಿದ್ದ? ಯಾಕೆ ನನ್ನ ಹಾದಿಯಲ್ಲಿ ಮಾತ್ರ ಇಷ್ಟೊಂದು ಮುಳ್ಳುಗಳು? ಯಾಕೆ ನನ್ನ ಜೀವನದಲ್ಲೇ ಇಷ್ಟೊಂದು ಕಷ್ಟಗಳು? ನಮಸ್ಕಾರ ಸ್ನೇಹಿತರೆ, ಹಾರ್ಟ್ ಬೀಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ನಮ್ಮ ಜೀವನದ ಈ ಅತ್ಯಂತ ಕಠಿಣ ಮತ್ತು ಜ್ವಲಂತ ಪ್ರಶ್ನೆಯ ಬಗ್ಗೆ ಜ್ಞಾನದ ಬೆಳಕಿನಲ್ಲಿ ಮಾತನಾಡೋಣ. ಭಾಗ 1: ಕಷ್ಟದ ಸೌಂದರ್ಯ ಮತ್ತು ಅಂತರಂಗದ ಪಯಣ. ನೀವು ದೇವರನ್ನು ಕೇಳುವ ಆ ಯಾಕೆ ಎಂಬ ಪ್ರಶ್ನೆಯೇ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮೊದಲ ಹೆಜ್ಜೆ. ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ, ಸುಖದ ಸುಪ್ಪತ್ತಿಗೆಯಲ್ಲಿ ನಾವಿರುವಾಗ, ಬಾಹ್ಯ ಜಗತ್ತಿನ ಆಕರ್ಷಣೆಯಲ್ಲಿ ಮುಳುಗಿರುತ್ತೇವೆ. ಅಂದು ಭಗವಂತನ ನೆನಪು ನಮಗೆ ಬರುವುದೇ ಅಪರೂಪ. ಆದರೆ ಯಾವಾಗ ಜೀವನ ಏಕಾಏಕಿ ನಮಗೆ ಕಠಿಣ ಪರೀಕ್ಷೆ ಒಡ್ಡುತ್ತದೆಯೋ, ಅಂದು ನಮ್ಮ ದೃಷ್ಟಿ ಬಾಹ್ಯ ಜಗತ್ತಿನಿಂದ ಸರಿದು ಅಂತರಂಗದ ಕಡೆಗೆ ಮುಖ ಮಾಡುತ್ತದೆ. ಸ್ನೇಹಿತರೆ, ಒಂದು ಆಳವಾದ ಸತ್ಯವನ್ನು ನೆನಪಿಡಿ. ಕಷ್ಟ ಎಂಬುದು ಶಾಪವಲ್ಲ, ಅದು ನಿಮ್ಮ ಆತ್ಮದ ಮೇಲೆ ಅಂಟಿರುವ ಅಹಂಕಾರ ಮತ್ತು ಅಜ್ಞಾನದ ಧೂಳನ್ನು ತೊಳೆಯಲು ಪ್ರಕೃತಿಯು ಬಳಸುವ ಒಂದು ತೀಕ್ಷ್ಣವಾದ ಮಾರ್ಜಕ, ಡಿಟರ್ಜೆಂಟ್. ಭಾಗ 2: ಒಡೆಯುವುದು ನಾಶಕ್ಕಲ್ಲ, ಹೊಸ ಸೃಷ್ಟಿಗಾಗಿ. ನಾವು ಕಷ್ಟ ಬಂದಾಗ ಕುಸಿದು ಹೋಗುತ್ತೇವೆ, ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸುತ್ತೇವೆ. ಆದರೆ ಸತ್ಯ ಬೇರೆಯೇ ಇದೆ. ಭಗವಂತನು ನಿಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದಾಗ, ನಿಮ್ಮನ್ನು ಒಂದು ಮಹೋನ್ನತ ವ್ಯಕ್ತಿತ್ವವನ್ನಾಗಿ ರೂಪಿಸಬೇಕೆಂದು ಬಯಸಿದಾಗ, ಅವನು ಮೊದಲು ನಿಮ್ಮನ್ನು ಒಡೆಯುತ್ತಾನೆ, ಹದಗೊಳಿಸುತ್ತಾನೆ. ಯಾಕೆ ಗೊತ್ತೇ? ಒಂದು ಕಲ್ಲು ಶಿಲ್ಪಿಯ ಪಿಟ್ಟಿನಿಂದ ಒಡೆಯದ ಹೊರತು ಸುಂದರ ವಿಗ್ರಹವಾಗಲು ಸಾಧ್ಯವಿಲ್ಲ. ಒಂದು ಬೀಜ ಮಣ್ಣಿನೊಳಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಅಂತ್ಯವಾಗಬೇಕು. ಈ ನೋವು ಮತ್ತು ಅಂತ್ಯಗಳೇ ಹೊಸ ಸೃಷ್ಟಿಯ ಮುನ್ನುಡಿ. ಭಾಗ 3: ಸಂಸ್ಕಾರ ಮತ್ತು ಪರಿವರ್ತನೆಯ ಪ್ರಕ್ರಿಯೆ. ನಾವೆಲ್ಲರೂ ಒಂದು ಸಾಮಾನ್ಯ ಭ್ರಮೆಯಲ್ಲಿದ್ದೇವೆ. ದೇವರು ನನ್ನನ್ನು ಪ್ರೀತಿಸುತ್ತಿದ್ದರೆ ನನಗೆ ಕಷ್ಟವೇ ಬರಬಾರದು ಎಂದು ನಾವಂದುಕೊಳ್ಳುತ್ತೇವೆ. ಸುಖವನ್ನು ಮಾತ್ರ ದೇವರ ಪ್ರೀತಿಯ ಗುರುತು ಎಂದು ಭಾವಿಸುತ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡುವ ದರ್ಶನವೇ ಬೇರೆ. ಕೃಷ್ಣನ ಪ್ರಕಾರ ಕಷ್ಟವೂ ಒಂದು ಶಿಕ್ಷೆಯಲ್ಲ, ಅದು ನಿಮ್ಮ ಆತ್ಮವನ್ನು ಶುದ್ಧೀಕರಿಸುವ, ನಿಮ್ಮನ್ನು ಹದಗೊಳಿಸುವ ಒಂದು ದೈವಿಕ ಸಂಸ್ಕಾರ. ಜ್ಞಾನಿಗಳು ಹೇಳುತ್ತಾರೆ, ನೋವಿಲ್ಲದೆ ಯಾವುದೂ ಇಲ್ಲಿ ಜನ್ಮ ತಳೆಯುವಿಲ್ಲ. ಒಂದು ಮಗು ಈ ಭೂಮಿಗೆ ಬರಬೇಕಾದರೆ ತಾಯಿ ಹೆರಿಗೆಯ ಅತೀವ ನೋವು ಅನುಭವಿಸಬೇಕು. ಒಂದು ಬೀಜ ಸಸಿಯಾಗಿ ಚಿಗುರಬೇಕಾದರೆ ಅದು ಮಣ್ಣಿನೊಳಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಅಂತ್ಯವಾಗಬೇಕು. ಈ ನೋವು ಮತ್ತು ಅಂತ್ಯಗಳೇ ಹೊಸ ಸೃಷ್ಟಿಯ ಮುನ್ನುಡಿ. ನಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಈ ಕೆಳಗಿನ ದೃಷ್ಟಿಕೋನದಿಂದ ವಿಶ್ಲೇಷಿಸೋಣ. ಬಂಗಾರ ಮತ್ತು ಬೆಂಕಿ. ಬಂಗಾರಕ್ಕೆ ತನ್ನ ನಿಜವಾದ ಮೌಲ್ಯ ಮತ್ತು ಹೊಳಪು ತಿಳಿಯುವುದು ಅದು ಕುಲುಮೆಯ ಬೆಂಕಿಯಲ್ಲಿ ಬೆಂದಾಗ ಮಾತ್ರ. ಬೆಂಕಿ ಬಂಗಾರವನ್ನು ನಾಶ ಮಾಡುವುದಿಲ್ಲ, ಬದಲಾಗಿ ಅದರೊಳಗಿನ ಅಶುದ್ಧತೆ ಅಥವಾ ಕಸವನ್ನು ಸುಟ್ಟು ಹಾಕಿ ಅದನ್ನು ಅಪರಂಜಿಯನ್ನಾಗಿ ಮಾಡುತ್ತದೆ. ನಿಮ್ಮ ಜೀವನದ ಸಂಕಟಗಳು ನಿಮ್ಮನ್ನು ನಾಶ ಮಾಡುತ್ತಿಲ್ಲ, ಅವು ನಿಮ್ಮ ಅಹಂಕಾರ ಮತ್ತು ಅಜ್ಞಾನದ ಕಸವನ್ನು ಸುಟ್ಟು ನಿಮ್ಮನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ವಜ್ರ ಮತ್ತು ಒತ್ತಡ. ಒಂದು ಸಾಮಾನ್ಯ ಕಲ್ಲಿದ್ದಲು ಅತೀವವಾದ ಒತ್ತಡಕ್ಕೆ ಸಿಕ್ಕಿದಾಗ ಮಾತ್ರ ಅಮೂಲ್ಯವಾದ ವಜ್ರವಾಗಿ ರೂಪಾಂತರಗೊಳ್ಳುತ್ತದೆ. ಒತ್ತಡವಿಲ್ಲದೆ ರೂಪಾಂತರವಿಲ್ಲ. ಇಂದು ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡವು ನಿಮ್ಮನ್ನು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಪರಿವರ್ತಿಸುತ್ತಿದೆ. ಶಿಲ್ಪಿ ಮತ್ತು ಕಲ್ಲು. ದೈವಿಕ ಕೆತ್ತನೆ. ಒಂದು ಕಲ್ಲಿಗೆ ಶಿಲ್ಪಿಯ ಉಳಿಪೆಟ್ಟು ಬಿದ್ದಾಗ ಕಲ್ಲಿಗೆ ನೋವಾಗಬಹುದು,
ಆದರೆ ಆ ಪ್ರತಿ ಏಟಿನ ಹಿಂದೆ ಶಿಲ್ಪಿಯ ಕಣ್ಣಲ್ಲಿ ಒಂದು ಸುಂದರ ವಿಗ್ರಹದ ಕನಸಿರುತ್ತದೆ. ಇಂದು ನೀವು ಅನುಭವಿಸುತ್ತಿರುವ ನೋವು, ಕಣ್ಣೀರು ಮತ್ತು ಅವಮಾನಗಳು ಆ ದೈವಿಕ ಶಿಲ್ಪಿಯ ಉಳಿಪೆಟ್ಟುಗಳು ಮಾತ್ರ. ಭಗವಂತ ನಿಮ್ಮನ್ನು ಶಿಕ್ಷಿಸುತ್ತಿಲ್ಲ, ಬದಲಾಗಿ ನಿಮ್ಮಲ್ಲಿರುವ ಅಹಂಕಾರ, ಅಜ್ಞಾನ ಮತ್ತು ದುರ್ಬಲತೆಯನ್ನು ಕೆತ್ತಿ ಹೊರಹಾಕುತ್ತಿದ್ದಾನೆ. ಭಾಗ 4. ಈಗ ನಾವು ಭಗವದ್ಗೀತೆಯ ಅತ್ಯಂತ ಆಪ್ತವಾದ ಭಾಗಕ್ಕೆ ಬರೋಣ. 12ನೇ ಅಧ್ಯಾಯವಾದ ಭಕ್ತಿಯೋಗದಲ್ಲಿ ಅರ್ಜುನನಿಗೆ ಕೃಷ್ಣನು ಒಂದು ಅದ್ಭುತವಾದ ಜೀವನ ದರ್ಶನವನ್ನು ನೀಡುತ್ತಾನೆ. ಒಬ್ಬ ವಿಶ್ಲೇಷಕನಾಗಿ ನಾನು ಗಮನಿಸಿದಂತೆ ಕೃಷ್ಣ ಇಲ್ಲಿ ಭಕ್ತಿಯನ್ನು ಕೇವಲ ಪೂಜೆ ಪುನಸ್ಕಾರಗಳ ಮಿತಿಯಲ್ಲಿರಿಸದೆ ಅದೊಂದು ಮಾನಸಿಕ ವಿಜ್ಞಾನವನ್ನಾಗಿ ವಿವರಿಸಿದ್ದಾನೆ. ಕೃಷ್ಣನು ತನಗೆ ಪ್ರಿಯನಾದ ಭಕ್ತನ ಗುಣಗಳನ್ನು ಪಟ್ಟಿ ಮಾಡುವಾಗ ಅಲ್ಲಿ ಅವನು ಎಲ್ಲೂ ಯಾರ ಜೀವನದಲ್ಲಿ ಸಮಸ್ಯೆಗಳೇ ಇರುವುದಿಲ್ಲವೋ ಅವನು ನನಗೆ ಪ್ರಿಯ ಎಂದು ಹೇಳುವುದಿಲ್ಲ. ಬದಲಾಗಿ ಸಮಸ್ಯೆಗಳ ನಡುವೆ ಮನುಷ್ಯನು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದರ ಮೇಲೆ ಅವನ ಶ್ರೇಷ್ಠತೆಯನ್ನು ಅಳೆಯುತ್ತಾನೆ. ಕೃಷ್ಣನು ಹೇಳುವ ಆ ದಿವ್ಯ ಶ್ಲೋಕ ಹೀಗಿದೆ: ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಃ ಸಚ ಮೇ ಪ್ರಿಯಃ. ಈ ಶ್ಲೋಕದ ಅರ್ಥ, ಯಾರಿಂದ ಈ ಜಗತ್ತಿಗೆ ತೊಂದರೆ ಇಲ್ಲವೋ ಮತ್ತು ಜಗತ್ತಿನಿಂದ ಯಾರು ತಲ್ಲಣಗೊಳ್ಳುವುದಿಲ್ಲವೋ, ಅಂದರೆ ಹೊರಗಿನ ಕಷ್ಟಗಳು ಯಾರ ಅಂತರಂಗದ ಶಾಂತಿಯನ್ನು ಕದಡಲಾರವೋ, ಯಾರು ಹರ್ಷ, ಅಸೂಯೆ, ಭಯ ಮತ್ತು ಆತಂಕಗಳಿಂದ ಮುಕ್ತನಾಗಿದ್ದಾನೋ ಅವನೇ ನನಗೆ ಪ್ರಿಯ. ಇಲ್ಲಿ ಕೃಷ್ಣ ಕಲಿಸುತ್ತಿರುವುದು ಸಮತ್ವ ಅಥವಾ ಮಾನಸಿಕ ಸ್ಥಿರತೆಯ ಪಾಠ. ಕೃಷ್ಣನ ಮಾತುಗಳಲ್ಲಿ ಹೇಳಬೇಕೆಂದರೆ, ಪಾರ್ಥ, ಕೇಳು, ಕಷ್ಟಗಳು ಬಂದಾಗ ಅಳುವುದು ಮಾನವ ಸಹಜ ಗುಣ. ಆದರೆ ಆ ಕಷ್ಟಗಳ ನಡುವೆಯೂ ದೈವತ್ವವನ್ನು ಹುಡುಕುವುದು ಭಕ್ತನ ಗುಣ. ನನಗೆ ಪ್ರಿಯವಾದವನು ಯಾರು ಗೊತ್ತೇ? ಬದುಕಿನ ಹಾದಿಯಲ್ಲಿ ಕಷ್ಟದ ಸುಂಟರ ಗಾಳಿ ಬೀಸಿದಾಗಲೂ ಬೆಟ್ಟದಂತೆ ಅಲುಗಾಡದೆ ನಿಲ್ಲುವವನು. ಸುಖ ಬಂದಾಗ ಅಹಂಕಾರದಿಂದ ಬೀಗದೆ, ನಷ್ಟ ಅಥವಾ ಸೋಲು ಎದುರಾದಾಗ ಕುಸಿದು ಬೀಳದವನು. ಲಾಭ ನಷ್ಟಗಳನ್ನು ಪ್ರಸಾದದಂತೆ ಸ್ವೀಕರಿಸುವವನು. ಭಯಮುಕ್ತ, ನನ್ನ ಜೀವನದ ಸಾರಥಿ ಕೃಷ್ಣನಿದ್ದಾನೆ ಎಂಬ ಅಚಲ ನಂಬಿಕೆಯಿಂದ ಭಯವನ್ನು ಗೆದ್ದವನು. ಸಂತೋಷದ ಸಮಯದಲ್ಲಿ ಎಲ್ಲರೂ ನಗುನಗುತ್ತಾ ಇರುತ್ತಾರೆ ಸ್ನೇಹಿತರೆ, ಅದರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಆದರೆ ಕತ್ತಲೆಯ ರಾತ್ರಿಯಲ್ಲಿ ದಾರಿ ಕಾಣದಾಗ, ಯಾರೂ ಜೊತೆಗಿಲ್ಲದಾಗಲೂ ದೈವದ ಮೇಲೆ ಅಚಲ ನಂಬಿಕೆಯಿಟ್ಟು ಮುನ್ನಡೆಯುತ್ತಾನಲ್ಲ, ಅವನೇ ಭಗವಂತನಿಗೆ ಅತ್ಯಂತ ಆಪ್ತ. ಈ ಗುಣಗಳನ್ನು ನೀವು ಮಾರುಕಟ್ಟೆಯಲ್ಲಿ ಕೊಳ್ಳಲು ಸಾಧ್ಯವಿಲ್ಲ, ಅಥವಾ ಕೇವಲ ಪುಸ್ತಕ ಓದಿದ ತಕ್ಷಣ ಇವು ಮೈಗೂಡುವುದಿಲ್ಲ. ನಿಮ್ಮ ಜೀವನದ ಅತ್ಯಂತ ಕಠಿಣ ಪರಿಸ್ಥಿತಿಗಳೇ ಇವುಗಳನ್ನು ನಿಮಗೆ ಕಲಿಸುವ ಅಸಲಿ ಗುರುಗಳು. ಕಷ್ಟಗಳು ನಮ್ಮನ್ನು ಕಂಗೆಡಿಸಲು ಬರುವುದಿಲ್ಲ, ಬದಲಾಗಿ ನಮ್ಮನ್ನು ಗಟ್ಟಿ ಮಾಡಲು ಬರುತ್ತವೆ. ನೆನಪಿಡಿ, ನೀವಿಂದು ಮೌನವಾಗಿ ಹೋರಾಡುತ್ತಿರುವ ಪ್ರತಿ ಕ್ಷಣವೂ ಆ ಪರಮಾತ್ಮನಿಗೆ ಕಾಣುತ್ತಿದೆ. ನಿಮ್ಮ ಸೋಲಿನ ಹಿಂದೆ ಒಂದು ಕಲಿಕೆ ಇದೆ, ನಿಮ್ಮ ಕಣ್ಣೀರಿಗೆ ಒಂದು ಬೆಲೆ ಇದೆ. ನೀವು ಸೋತಾಗ ಜಗತ್ತು ನಿಮ್ಮನ್ನು ಕೈಬಿಡಬಹುದು, ಆದರೆ ಅದೇ ಕ್ಷಣದಲ್ಲಿ ನೀವು ನಿಮ್ಮೊಳಗೆ ಸುಪ್ತವಾಗಿದ್ದ ಆ ನಿಜವಾದ ದೈವಿಕ ಶಕ್ತಿಯನ್ನು ಕಂಡುಕೊಳ್ಳುತ್ತೀರಿ. ಭಾಗ 5. ಶ್ರದ್ಧೆ, ದೈವಿಕ ಮೌನ ಮತ್ತು ಪರಿವರ್ತನೆಯ ರಹಸ್ಯ. ಬದುಕಿನ ಹಾದಿಯಲ್ಲಿ ನಾವೆಲ್ಲರೂ ದೇವರಿಗೆ ಕೇಳುವ ಇನ್ನೊಂದು ದೂರೆಂದರೆ, ದೇವರೇ, ನಾನು ಇಷ್ಟೊಂದು ನೊಂದಿಕೊಳ್ಳುತ್ತಿದ್ದರೂ ನೀನು ಮೌನವಾಗಿದ್ದೀಯಲ್ಲ ಏಕೆ? ಸ್ನೇಹಿತರೆ, ಒಬ್ಬ ವಿಶ್ಲೇಷಕನಾಗಿ ನಾನು ಹೇಳುವುದಾದರೆ, ಪರೀಕ್ಷೆ ನಡೆಯುವಾಗ ಶಿಕ್ಷಕರು ಯಾವಾಗಲೂ ಮೌನವಾಗಿಯೇ ಇರುತ್ತಾರೆ. ಆ ಮೌನವು ನಿರ್ಲಕ್ಷ್ಯವಲ್ಲ, ಬದಲಾಗಿ ಅದು ನಿಮ್ಮ ಸಾಮರ್ಥ್ಯದ ಮೇಲಿರುವ ನಂಬಿಕೆ. ಕೃಷ್ಣ ಪರಮಾತ್ಮ ಕುರುಕ್ಷೇತ್ರದ ಯುದ್ಧದ ಆರಂಭದಲ್ಲಿ ಅರ್ಜುನ ವಿಷಾದಕ್ಕೊಳಗಾದಾಗ ತಕ್ಷಣ ತನ್ನ ವಿಶ್ವರೂಪವನ್ನು ತೋರಿಸಲಿಲ್ಲ. ಮೊದಲು ಅರ್ಜುನ ತನ್ನ ಎಲ್ಲಾ ತರ್ಕಗಳನ್ನು ಹೇಳಿ ಸುಸ್ತಾಗಲು ಬಿಟ್ಟೆನು. ಯಾವಾಗ ಅರ್ಜುನ ಸಂಪೂರ್ಣವಾಗಿ ಶರಣಾಗಿ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ, ನನಗೆ ದಾರಿ ತೋರಿಸು ಅಂದನೋ, ಆಗ ಮಾತ್ರ ಕೃಷ್ಣ ಮಾತನಾಡಿದನು. ಹಲವು ಬಾರಿ ದೇವರು ನಿಮ್ಮ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡುವುದಿಲ್ಲ, ಯಾಕೆಂದರೆ ಅವನಿಗೆ ಗೊತ್ತು, ಕೇವಲ ಒಂದು ಉತ್ತರಕ್ಕಿಂತ ದೊಡ್ಡದಾದ ಒಂದು ಪರಿವರ್ತನೆ ನಿಮ್ಮೊಳಗೆ ನಡೆಯಬೇಕಿದೆ ಎಂದು. ಜೀವನದಲ್ಲಿ ನೀವು ಶೂನ್ಯಕ್ಕೆ ತಲುಪಿದ್ದೀರಿ ಎಂದರೆ ನೀವು ಭಗವಂತನಿಗೆ ಅತ್ಯಂತ ಹತ್ತಿರವಾಗಿದ್ದೀರಿ ಎಂದರ್ಥ. ಯಾಕೆಂದರೆ ತುಂಬಿದ ಪಾತ್ರೆಯಲ್ಲಿ ಹೊಸದನ್ನು ತುಂಬಲು ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ಖಾಲಿ ಮಾಡುತ್ತಿದ್ದಾರೆ ಎಂದರೆ ಅವನು ತನ್ನ ದಿವ್ಯ ಜ್ಞಾನವನ್ನು ನಿಮ್ಮಲ್ಲಿ ತುಂಬಲು ಸಿದ್ಧವಾಗುತ್ತಿದ್ದಾನೆ ಎಂದರ್ಥ. ಭಾಗ 6. ಶ್ರದ್ಧೆ ಮತ್ತು ಮರಳಿನ ಮೇಲೆ ಹೆಜ್ಜೆಗುರುತು. ಒಬ್ಬ ಜ್ಞಾನಿಯ ದೃಷ್ಟಿಯಲ್ಲಿ ನಂಬಿಕೆ ಎಂದರೆ ಕೇವಲ ಬೇಡುವುದಲ್ಲ, ಅದು ದೈವದ ಇಚ್ಛೆಯನ್ನು ಒಪ್ಪಿಕೊಳ್ಳುವುದು. ನಿಮ್ಮ ಜೀವನದ ಕಷ್ಟದ ಹಾದಿಯಲ್ಲಿ ನೀವು ಒಬ್ಬಂಟಿಯೆಂದು ಎಂದಿಗೂ ಭಾವಿಸಬೇಡಿ.
ಆ ಪ್ರಸಿದ್ಧ ಕಥೆಯನ್ನು ನೆನಪಿಸಿಕೊಳ್ಳಿ. ಒಬ್ಬ ವ್ಯಕ್ತಿ ದೇವರಿಗೆ ಕೇಳುತ್ತಾನೆ, ಕಷ್ಟದ ಹಾದಿಯಲ್ಲಿ ನನ್ನ ಜೊತೆ ಇರುತ್ತೇನೆ ಎಂದಿದ್ದೆ, ಆದರೆ ಮರಳಿನ ಮೇಲೆ ನನ್ನ ಹೆಜ್ಜೆ ಮಾತ್ರ ಕಾಣುತ್ತಿದೆ, ನಿನ್ನ ಹೆಜ್ಜೆಯಲ್ಲಿ? ಅದಕ್ಕೆ ದೇವರು ಹೇಳುತ್ತಾನೆ, ಮಗನೇ, ಅಲ್ಲಿ ಕಾಣಿಸುತ್ತಿರುವ ಹೆಜ್ಜೆ ಗುರುತು ನಿನ್ನದಲ್ಲ. ಆ ಕಷ್ಟದ ಸಮಯದಲ್ಲಿ ನಾನು ನಿನ್ನನ್ನು ಎತ್ತಿಕೊಂಡು ನಡೆದಿದ್ದೆ, ಹಾಗಾಗಿ ನನ್ನ ಹೆಜ್ಜೆ ಮಾತ್ರ ಕಾಣುತ್ತಿದೆ. ಆ ಕಠಿಣ ಸಮಯದಲ್ಲಿ ನೀನು ನಡೆಯಲು ಶಕ್ತನಾಗಿರಲಿಲ್ಲ, ಹಾಗಾಗಿ ನಿನ್ನನ್ನು ನನ್ನ ಹೆಗಲಿನ ಮೇಲೆ ಹೊತ್ತು ನಾನು ನಡೆದಿದ್ದೆ. ಇದು ಕೇವಲ ಕಥೆಯಲ್ಲ, ಇದು ಬದುಕಿನ ಪರಮ ಸತ್ಯ. ನಾವು ಕುಸಿದು ಹೋಗದಂತೆ ತಡೆಯುವ ಒಂದು ಅದೃಶ್ಯ ಶಕ್ತಿ ಸದಾ ನಮ್ಮ ಜೊತೆ ಇದೆ. ಅಂತಿಮ ಸಂದೇಶ ಮತ್ತು ಮುಕ್ತಾಯ. ನೋಡಿ ಸ್ನೇಹಿತರೆ, ಸೂರ್ಯ ಮುಳುಗುವುದು ಕೇವಲ ಕತ್ತಲೆಗಲ್ಲ, ಮರುದಿನ ಹೊಸ ಬೆಳಕಿನೊಂದಿಗೆ ಉದಯಿಸುವುದಕ್ಕೆ. ನೀವಿಂದು ಅನುಭವಿಸುತ್ತಿರುವ ಈ ಕತ್ತಲೆಯ ಕಾಲ ನಾಳೆ ನೀವು ಬೆಳಕಾಗಿ ಹೊಳೆಯಲು ಬೇಕಾದ ತಯಾರಿ ಮಾತ್ರ. ಆದ್ದರಿಂದ ಮುಂದಿನ ಬಾರಿ ಜೀವನ ನಿಮ್ಮನ್ನು ಕೆಳಗೆ ತಳ್ಳಿದಾಗ ಮಂಡಿಯೂರಿ ಪ್ರಾರ್ಥಿಸಿ ಹೀಗೆ ಕೇಳಿ, ಕೃಷ್ಣ, ಈ ನೋವಿನ ಮೂಲಕ ನೀನು ನನ್ನೊಳಗೆ ಯಾವ ಮಹಾನ್ ವ್ಯಕ್ತಿಯನ್ನು ಹದಗೊಳಿಸುತ್ತಿದ್ದೀಯಾ? ನನಗೆ ಅದನ್ನು ಎದುರಿಸುವ ಶಕ್ತಿ ನೀಡು. ಯಾಕೆಂದರೆ ದೇವರು ಮೌನವಾಗಿದ್ದರೂ ಅವನು ಕೆಲಸ ಮಾಡುತ್ತಲೇ ಇರುತ್ತಾನೆ. ಅವನು ನಿಮ್ಮನ್ನು ಒಡೆಯುವಾಗ ಅದು ನಿಮ್ಮ ಅಂತ್ಯಕ್ಕಾಗಿಯಲ್ಲ, ನಿಮ್ಮ ಹೊಸ ರೂಪದ ಆರಂಭಕ್ಕಾಗಿ. ಧೈರ್ಯವಾಗಿರಿ, ತಾಳ್ಮೆಯಿಂದಿರಿ, ನೀವು ಖಂಡಿತ ಗೆಲ್ಲುತ್ತೀರಿ. ಯಾಕೆಂದರೆ ನಿಮ್ಮ ಪ್ರತಿ ಕಷ್ಟದ ಹಿಂದೆಯೂ ಒಂದು ದೈವಿಕ ಉದ್ದೇಶವಿದೆ. ಧೈರ್ಯವಾಗಿರಿ, ತಾಳ್ಮೆಯಿಂದಿರಿ, ನಂಬಿಕೆಯನ್ನು ಬಿಡಬೇಡಿ, ನಿಮ್ಮ ಗೆಲುವು ಖಂಡಿತ ಬರುತ್ತದೆ. ನೀವಿಂದು ಕಳೆದುಕೊಂಡ ಒಂದು ಸಂಬಂಧ ಇರಬಹುದು, ಅಥವಾ ಒಂದು ದೊಡ್ಡ ಅವಕಾಶ ಇರಬಹುದು. ಅದು ನಿಮಗೆ ಅಂತ್ಯದಂತೆ ಕಾಣಬಹುದು, ಆದರೆ ನೆನಪಿಡಿ, ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಅದು ಅಂತ್ಯವಲ್ಲ. ದೇವರು ಯಾವುದಾದರೂ ನಿಮ್ಮಿಂದ ಪಡೆದುಕೊಂಡಿದ್ದಾರೆ ಎಂದರೆ ಅದರ ಜಾಗದಲ್ಲಿ ಅದಕ್ಕಿಂತ ಶ್ರೇಷ್ಠವಾದುದನ್ನು ನೀಡಲು ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ ಎಂದರ್ಥ. ನೀವು ಸಾಮಾನ್ಯ ಕಲ್ಲಾಗಿ ಉಳಿಯಬಾರದು, ಪೂಜಿಸಲ್ಪಡುವ ವಿಗ್ರಹವಾಗಬೇಕು ಎಂಬುದೇ ಆ ದೈವಿಕ ಸಂಕಲ್ಪ. ಆದ್ದರಿಂದ ಈ ಕಷ್ಟದ ಕಾಲದಲ್ಲಿ ಕುಸಿದುಬೇಡಿ, ನೀವು ಶ್ರೇಷ್ಠ ವ್ಯಕ್ತಿಯಾಗುತ್ತಿದ್ದೀರಾ ಎಂಬುದನ್ನು ಮರೆಯಬೇಡಿ. ಸ್ನೇಹಿತರೆ, ನೆನಪಿಡಿ, ನೀವೀಗ ಶೂನ್ಯದಲ್ಲಿದ್ದರೆ ಅಲ್ಲಿಂದಲೇ ನಿಮ್ಮ ಸಾಮ್ರಾಜ್ಯದ ಆರಂಭವಾಗಲಿದೆ. ಭಗವಂತ ನಿಮ್ಮನ್ನು ಹದಗೊಳಿಸುತ್ತಿದ್ದಾರೆ ಎಂದರೆ ನೀವೊಂದು ಅಮೂಲ್ಯ ವಿಗ್ರಹವಾಗುತ್ತಿದ್ದೀರಿ ಎಂದರ್ಥ. ನಿಮ್ಮ ಈ ಕಷ್ಟದ ಹಾದಿಯಲ್ಲಿ ನೀವು ಒಬ್ಬಂಟಿಯಲ್ಲ, ಆ ಕೃಷ್ಣನ ಹೆಗಲಿನ ಮೇಲೆ ನೀವಿದ್ದೀರಿ. ಮತ್ತೊಂದು ಮುಖ್ಯ ವಿಚಾರ ಗೆಳೆಯರೇ, ನಿಮ್ಮ ಬದುಕಿನ ಸಂಕಷ್ಟದ ಸುಂಟರಗಾಳಿ ಶಮನವಾಗುವ ಕಾಲ ಹತ್ತಿರದಲ್ಲಿದೆ. ಶ್ರೀಕೃಷ್ಣನ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಇದ್ದರೆ ಮತ್ತು ಆತನ ದಿವ್ಯ ಆಶೀರ್ವಾದದಲ್ಲಿ ನೀವೂ ಭಾಗಿಯಾಗಲು ಬಯಸುವುದಾದರೆ ಮರೆಯದೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ನಿಮ್ಮ ಪ್ರಾರ್ಥನೆ ಆ ಪರಮಾತ್ಮನಿಗೆ ತಲುಪಲಿ. ಕಷ್ಟದ ಹಾದಿಯಲ್ಲಿ ಆ ಕೃಷ್ಣನ ಆಶೀರ್ವಾದ ಹೊಂದಿದ್ದರೆ ಸಾಕು, ನಾವು ಯಾವ ಗುರಿಯನ್ನಾದರೂ ತಲುಪಬಹುದು. ನಿಮ್ಮ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ತರಲಿ ಎಂದು ಆಶಿಸುತ್ತೇನೆ. ಈ ವಿಡಿಯೋ ನಿಮ್ಮಲ್ಲಿ ಒಂದು ಸಣ್ಣ ಭರವಸೆಯ ಕಿಡಿ ಮೂಡಿಸಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ. ನಿಮ್ಮಂತೆಯೇ ನೋವಿನಲ್ಲಿರುವ ನಿಮ್ಮ ಒಬ್ಬ ಸ್ನೇಹಿತನಿಗಾದರೂ ಈ ವಿಡಿಯೋ ಶೇರ್ ಮಾಡಿ, ಅವರ ಬಾಳಿಗೂ ಬೆಳಕಾಗಿ. ಇಂಥದ್ದೇ ಸ್ಫೂರ್ತಿದಾಯಕ ದರ್ಶನಗಳಿಗಾಗಿ ನಮ್ಮ ಹಾರ್ಟ್ ಬೀಟ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ, ಅಲ್ಲಿಯವರೆಗೂ ನಂಬಿಕೆ ಇರಲಿ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.